ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಮೋಹಿನಿ ಏಕಾದಶಿಯನ್ನು ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಓಂ ನಮೋ ನಾರಾಯಣಾಯ ನಮಃ. ಮೋಹಿನಿ ಏಕಾದಶಿ ವ್ರತವನ್ನು ಜಗತ್ತಿನ ಸೃಷ್ಟಿಕರ್ತನಾದ ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಪುರಾಣಗಳ ಪ್ರಕಾರ ಈ ದಿನ ವಿಷ್ಣು ಮೋಹಿನಿ ರೂಪದಲ್ಲಿ ದೇವರುಗಳಿಗೆ ಮತ್ತು ರಾಕ್ಷಸರಿಗೆ ಅಮೃತವನ್ನು ಹಂಚಿದನು ಎಂದು ಹೇಳಲಾಗುತ್ತದೆ. ಮೋಹಿನಿ ಏಕಾದಶಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಏಕಾದಶಿ. ವಿಷ್ಣುವಿನ 24 ಅವತಾರಗಳಲ್ಲಿ ಮೋಹಿನಿ ಅವತಾರವು ಒಂದಾಗಿದೆ. ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮೋಹಿನಿ ಏಕಾದಶಿ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಮೋಹಿನಿ ಏಕಾದಶಿಯ ಪವಿತ್ರ ದಿನದಂದು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಮರಣದ ನಂತರ ಮೋಕ್ಷವನ್ನು ಪಡೆಯಬಹುದು ಎಂಬ ಧಾರ್ಮಿಕ ನಂಬಿಕೆ ಇದೆ. ಮೋಹಿನಿ ಏಕಾದಶಿಯಂದು ಉಪವಾಸ ಮಾಡುವ ವ್ಯಕ್ತಿಯು ಶಾಶ್ವತ ಪುಣ್ಯವನ್ನು ಪಡೆಯುತ್ತಾನೆ, ಅಲ್ಲದೆ ಆ ವ್ಯಕ್ತಿಯು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ಇದಲ್ಲದೆ ಮೋಹಿನಿ ಏಕಾದಶಿಯನ್ನು ಆಚರಿಸುವುದರಿಂದ ನಮ್ಮ ಎಲ್ಲ ಕೆಲಸಗಳು ಸಿದ್ಧಿಯಾಗುತ್ತವೆ. ಇನ್ನು ಮೋಹಿನಿ ಏಕಾದಶಿಯಂದು ತಾಮಸ ಆಹಾರ ಮತ್ತು ಮಾದಕ ವಸ್ತುಗಳನ್ನು ಸೇವಿಸಬಾರದು. ಹೀಗೆ ಮಾಡುವುದರಿಂದ ಪಾಪ ಉಂಟಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಅಸಂತೋಷಗೊಳ್ಳುತ್ತಾಳೆ. ಮೋಹಿನಿ ಏಕಾದಶಿಯ ದಿನದಂದು ಮಾಂಸ, ಮದ್ಯ, ಬೆಳ್ಳುಳ್ಳಿ, ಈರುಳ್ಳಿ ಇತ್ಯಾದಿಗಳನ್ನು ಸೇವಿಸಬಾರದು. ಮೋಹಿನಿ ಏಕಾದಶಿಯ ದಿನದಂದು ಯಾರೊಂದಿಗೂ ಜಗಳವಾಡಬಾರದು ಮತ್ತು ವಾದ ಮಾಡಬಾರದು. ಈ ದಿನದಂದು ಶ್ರೀಮನ್ನಾರಾಯಣನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಬೇಕು. ಏಕಾದಶಿಯಂದು ಉಪವಾಸ ಮಾಡಲು ಸಾಧ್ಯವಿಲ್ಲದವರು ಹಾಲು, ಹಣ್ಣು, ಉಪ್ಪಿಟ್ಟು ಸೇವಿಸಬಹುದು. ಈ ದಿನದಂದು ಅನ್ನವನ್ನು ಸೇವಿಸಬಾರದು, ಏಕೆಂದರೆ ಈ ದಿನದಂದು ಅನ್ನದಲ್ಲಿ ಮೊರಾಸುರ ಎಂಬ ರಾಕ್ಷಸನು ಇರುತ್ತಾನೆ. ಇನ್ನು ಮೋಹಿನಿ ಏಕಾದಶಿಯಂದು ಹೇಳಬೇಕಾದ ಮಂತ್ರಗಳು: ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ವಿಷ್ಣವೇ ನಮಃ. ಈ ದಿನದಂದು ವಿಷ್ಣುವನ್ನು ತುಳಸಿ ದಳಗಳಿಂದ ಪೂಜೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಸಾಧ್ಯವಾದರೆ ಬೆಟ್ಟದ ನಲ್ಲಿಕಾಯಿಯ 5 ದೀಪಗಳನ್ನು ಹಚ್ಚಬೇಕು. ವಿಷ್ಣುವನ್ನು ಧೂಪ ದೀಪ ನೈವೇದ್ಯಗಳಿಂದ ಪೂಜೆಯನ್ನು ಮಾಡಬೇಕು.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.